ನಮಸ್ಕಾರ 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 ಕರ್ನಾಟಕ. ಕಳೆದ 15 ದಿವಸದಲ್ಲಿ ಈ ಧರ್ಮಸ್ಥಳದ ವರ್ಷಾನುಗಟ್ಟಲೆ ಕಿಡ್ನಾಪ್, ಅತ್ಯಾಚಾರ ಮತ್ತು ಕೊಲೆ ಮಾಡಿ ಅಕ್ರಮವಾಗಿ ಪೌರ ಕಾರ್ಮಿಕರ ಕೈಯಲ್ಲಿ ಮುಚ್ಚಾಕ್ಸಿರುವಂತಹ ಪ್ರಕರಣಗಳಲ್ಲಿ ನನಗೆ ಕಳೆದ 3 ದಿವಸದಿಂದ ಇವತ್ತು ಕೂಡ ಒಬ್ರು ತಾಯಿ 2010ರಲ್ಲಿ ಒಂದು ಹೆಣ್ಮಗಳು ದೊಡ್ಡಬಳ್ಳಾಪುರದಿಂದ ಧರ್ಮಸ್ಥಳಕ್ಕೆ ಹೋಗಿದ್ದಾಳೆ, ವಾಪಸ್ ಬರಲೇ ಇಲ್ಲ. ಅವ್ರು ಇವತ್ತು ಫೋಟೋ, ID ಕಾರ್ಡ್ ಎಲ್ಲ ಕಳಿಸಿದ್ದಾರೆ. ಬೆಳಗ್ಗೆಯಿಂದ 3 ಹೆಣ್ಣು ಮಕ್ಕಳ ಕಡೆಯವರು ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಯಾರ್ಯಾರು ಹೋದ್ರು ಯಾರು ಕೂಡ ಧರ್ಮಸ್ಥಳದಿಂದ ವಾಪಸ್ ಬಂದಿಲ್ಲ. ಧರ್ಮಸ್ಥಳಕ್ಕೆ ಅಂತ ಹೋದವರು ಯಾರು ಕೂಡ ವಾಪಸ್ ಬಂದಿಲ್ಲ. ಇವತ್ತು ಮೋಸ್ಟ್ ಪ್ರಾಬಬ್ಲಿ ವಕೀಲರು, ನಾವುಗಳು ಕೊಡ್ತಾ ಇರೋಂಥ ಪ್ರೆಷರು, ನೀವುಗಳಾಗ್ತಾ ಇರೋಂಥ ಕಮೆಂಟು, ಶೇರ್ ಮಾಡ್ತಾ ಇರೋಂಥ ವಿಡಿಯೋಗಳ ಎಲ್ಲ ವಿಚಾರ ಇಟ್ಕೊಳೋದಾದ್ರೆ ಸರ್ಕಾರದ ಮೇಲೆ ತುಂಬಾ ದೊಡ್ಡ ಒತ್ತಡ ಸಾರ್ವಜನಿಕ ವಲಯದಿಂದ ಇದೆ. ಸರ್ಕಾರದ ಮೇಲೆ, CM ಸಿದ್ದರಾಮಯ್ಯನವ್ರ ಮೇಲೆ ತುಂಬಾ ದೊಡ್ಡ ಒತ್ತಡ ಇದೆ. ನನ್ನ ಬಳಿ ಆಲ್ಮೋಸ್ಟ್ ಮೊನ್ನೆ ಗೋವಾದೊಂದು, ಇವತ್ತು 3, ಒಟ್ಟು 4 ಜನ ಮಿಸ್ಸಿಂಗ್ ಡೀಟೇಲ್ಸ್ ಅನ್ನ ನನಗೆ ಐ ಥಿಂಕ್ 2 ಡೇಸ್ ಅಲ್ಲಿ 4 ಜನರ ಡೀಟೇಲ್ಸ್, 3 ಜನ ಹೆಣ್ಮಕ್ಳು, ಒಂದು ಗೋವಾ ಭೋಸ್ಲೆ, 4 ಜನರು ಕೂಡ ಮಿಸ್ ಆಗಿದೆ ಅಂತ ಅವ್ರ ಕಡೆಯವರು ಕಂಪ್ಲೇಂಟ್ ಅನ್ನ ಕೊಟ್ಟು ಡೀಟೇಲ್ಸ್ ಅನ್ನ ಕಳಿಸಿದ್ದಾರೆ. ನನ್ನ ಬಳಿನೇ ಆಲ್ರೆಡಿ 4 ಸ್ಟಾಕ್ ಆಗಿದೆ. ಮತ್ತೆ ಸಂಜೆ 4 ಗಂಟೆಯಿಂದ ಒಂದಷ್ಟು ಮೆಸೇಜಸ್ ಇದೆ, ಸರ್ ನಮ್ಮವ್ರು ಮಿಸ್ ಆಗಿದ್ರೆ ಅಂತ. ನಾನು ನಮ್ಮ ಟೀಮಿನ ವಾಟ್ಸ್ಆಪ್ ಚೆಕ್ ಮಾಡಿಲ್ಲ, ಅಪ್ಡೇಟ್ ಕೊಡಕ್ಕೆ ಹೇಳಿದೀನಿ. ನನ್ನ ಬಳಿನೇ 4 ಜನರ ಮಿಸ್ಸಿಂಗ್ ಡೀಟೇಲ್ಸ್ ಇದೆ. ಜೊತೆನಲ್ಲಿ ಒಬ್ಬ ಹೆಣ್ಮಗಳು ಡಾಕ್ಟರ್ ಓದ್ತಾ ಇದ್ಲು. ಏನೋ ಆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದ್ರೆ ಫ್ರೆಂಡ್ಸ್ ಜೊತೆ ಒಂದು 5 ನಿಮಿಷ ಮಿಸ್ ಆಗಿದ್ದಕ್ಕೆ ಆಕೆಯನ್ನು ಕೂಡ ಕಿಡ್ನಾಪ್ ಮಾಡಿ, ಅತ್ಯಾಚಾರ ಮಾಡಿ, ಕೊಂದು ಹೂತಾಕಿದ್ದಾರೆ. 22 ವರ್ಷಗಳ ಹಿಂದೆ ಆ ಡಾಕ್ಟರ್ ಓದ್ತಾ ಇದ್ದಂತ ಹೆಣ್ಣು ಮಗಳ ತಾಯಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ, ಧರ್ಮಸ್ಥಳದ ಇನ್ಚಾರ್ಜಿನ ಇನ್ಸ್ಪೆಕ್ಟ್ರು, ಹುಷಾರು, ಯಾರ ವಿರುದ್ಧ ಕೊಡ್ತಾ ಇದೀಯ ಕಂಪ್ಲೇಂಟು, ಕಳೆದೋಗ್ಬಿಡ್ತೀಯ, ನೀನು ಸತ್ತೋಗ್ಬಿಡ್ತೀಯ, ನಿನ್ನ ಮಗಳು ಸಿಗಲ್ಲ, ಹುಡ್ಕಕ್ಕೂ ಹೋಗ್ಬೇಡ, ಅವಳ ಶವ ಕೂಡ ಸಿಗಲ್ಲ ಅಂತೇಳಿ ಪೊಲೀಸರು ಧಮಕಿ ಹಾಕ್ತಾರೆ. ಅಲ್ಲಪ್ಪ, ನಾನು ಯಾರ ಬಳಿ ಇದ್ದಾಳೆ ಕೇಳ್ಕೊಂತೀನಿ, ಅಟ್ಲೀಸ್ಟ್ ಹೆಣ ಆದ್ರೂ ಕೊಡಿ ಅಂತಂದ್ರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಕಳಿಸ್ತಾರೆ. ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದ್ರೆ ಆ ಯಮ್ಮನನ್ನ 4 ಜನ ಮುಸ್ಕ್ ಹಾಕೊಂಡ್ರು, ವೈಟ್ ಅಂಡ್ ವೈಟ್ ಹಾಕೊಂಡ್ರು, ಮುಸ್ಕ್ ಹಾಕೊಂಡ್ರು ಅಂತವ್ರು ಆ ಯಮ್ಮನಿಗೆ, ಮುದುಕಿ ಹೊರಡ್ತಾ ಇರ್ಬೇಕು, ನಿನ್ನ ಮಗಳು ಸಿಗೋದು ಇಲ್ಲ, ಅವಳ ಶವ ಕೂಡ ಸಿಗಲ್ಲ, ಹೋಗ್ತಾ ಇರ್ಬೇಕು ಅಂತ ಯಮ್ಮ ಸ್ವಲ್ಪ ಗಲಾಟೆ ಮಾಡಿದಕ್ಕೆ ಹಿಂದ್ಗಡೆಯಿಂದ ತಲೆಗೆ ಹೊಡಿತಾರೆ. ತಲೆ ಫ್ರಾಕ್ಚರ್ ಆಗುತ್ತೆ. 4 ತಿಂಗಳು ಬೆಡ್ಡಲ್ಲಿ ಉಳಿತಾಳೆ. ಕಳೆದ 22 ವರ್ಷದಿಂದ ತನ್ನ ಮಗಳು ಏನಾಗಿದ್ದಾಳೆ ಅಂತ ಗೊತ್ತಿಲ್ಲದೆ ಅವಳು ಅಟ್ಲೀಸ್ಟ್ ಕೊನೆ ಅವಳ ಬಾಡಿ ಆದ್ರೂ ಕೊಟ್ರೆ, ನಾನು ಅವಳ 22 ವರ್ಷದಲ್ಲಿ ಆಕೆ ಜಮೀನನ್ನು ಕೂಡ ಕಬ್ಜಾ ಮಾಡಿದ್ದಾರೆ ದಣಿಗಳು. ಕ್ಯಾನ್ ಯು ಜಸ್ಟ್ ಬಿಲೀವ್? ಮಗಳನ್ನ ಕಿಡ್ನಾಪ್ ಮಾಡಿ, ರೇಪ್ ಮಾಡಿ ಮುಚ್ಚಾಕದಂತ ದಣಿಗಳ ಗ್ಯಾಂಗು, ದಣಿಗಳ ವಂಶ, ದಣಿಗಳು, ಅವರ ರೌಡಿ ಪಡೆ ಈ ಅಮ್ಮನ ಆಸ್ತಿಯನ್ನು ಸಹ ಕಬಳಿಸ್ತಾರೆ. ನೋಡ್ರಿ, ನಿಮ್ಮ ಮನೆ ಹೆಣ್ಮಕ್ಕಳನ್ನ ರೇಪ್ ಮಾಡಿ, ಕಿಡ್ನಾಪ್ ಮಾಡಿ, ಕೊಲೆ ಮಾಡಿ ಓಪನ್ ಆಗಿ ಮುಚ್ಚಾಕ್ತಾರೆ. ನಮ್ಮ ದೇಶದಲ್ಲಿ ಸಂವಿಧಾನನೂ ಇಲ್ಲ, ಕೋರ್ಟು ಇಲ್ಲ, ಕಾನೂನು ಇಲ್ಲ. ಈ ಧರ್ಮಸ್ಥಳದ ಸುತ್ತಮುತ್ತ ಈ ರೌಡಿ ಪಡೆ, ಈ ದಣಿಗಳ ರೌಡಿ ಪಡೆನೆ, ಇವ್ರಿಗೆ ಯಾವ ಕೋರ್ಟು ಇಲ್ಲ, ಯಾವ ಕಾನೂನು ಇಲ್ಲ, ಯಾವ ಪೊಲೀಸು ಇಲ್ಲ. ಪೊಲೀಸರು ತಿಂಗಳು ಮಾಮೂಲಿ ಇಸ್ಕೊಂಡ್ ಬರ್ತಾರೆ. ಆ ಯಮ್ಮನ ಸ್ಟೇಟ್ಮೆಂಟ್ ಒಂದು ನಿಮಿಷ ನೋಡಿ, ಹೊಟ್ಟೆ ಉರಿದೋಗುತ್ತೆ. ಆ ಯಮ್ಮನ ಪಾಪ ನಿನ್ನೆ SP ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಮ್ಮ. ಮಂಗಳೂರಿನ SP ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಈಗ ಯಾಕೆ ಕೊಡ್ತಾ ಇದ್ದೀರಾ ಅಂತಂದ್ರೆ, ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ನನಗೆ ನಂಬಿಕೆ ಇದೆ, ನನಗೆ ಈ ದಣಿಗಳನ್ನ ಎದುರಾಕಣಕ್ಕೆ ನನಗೆ
ತಾಕತ್ತಿಲ್ಲ. ಶಿ ವಾಸ್ ವರ್ಕಿಂಗ್ ಫಾರ್ CBI. ಯಾವ ತಾಯಿಯನ್ನ ಈಗ ನೋಡ್ತಿರಲ್ವಾ, ಆ ಅಮ್ಮ CBI ಕೆಲಸ ಮಾಡ್ತಾ ಇದ್ಲು, ಡೆಲ್ಲಿನಲ್ಲಿ CBI ಕೆಲಸ ಮಾಡ್ತಾ ಇದ್ಲು. ಮಗಳು ಡಾಕ್ಟರ್ ಓದ್ತಾ ಇದ್ಲು, MBBS ಓದ್ತಾ ಇದ್ಲು. ಆ ತಾಯಿಯ ದುಃಖವನ್ನ ನೋಡಿ ಮಾತೆತ್ತಿದ್ರೆ ಧರ್ಮಸ್ಥಳದ ಹೆಸರು ಡ್ಯಾಮೇಜ್, ನಾವು ಧರ್ಮಸ್ಥಳದ ಹೆಸರು ಡ್ಯಾಮೇಜ್ ಮಾಡ್ತಾ ಇಲ್ಲ, ಅಲ್ಲಿನ ನಂಬಿಕೆನೂ ಹಾಳು ಮಾಡ್ತಾ ಇಲ್ಲ. ಯಾವ ಧರ್ಮಸ್ಥಳವನ್ನ ಇಟ್ಕೊಂಡು ತಮ್ಮ ವಿಕೃತವನ್ನ ತೋರಿಸ್ತಾ ಇದಾರಲ್ಲ, ಅವರ ಮುಖವಾಡವನ್ನ ಎಕ್ಸ್ಪೋಸ್ ಆಗ್ಬೇಕು, ಅವರು ಜೈಲೂಟ ತಿನ್ಬೇಕು, ಅವ್ರಿಗೆ ನೇಣು ಹಾಕಬೇಕು, ನಾವದನ್ನ ನೋಡಬೇಕು. ಈ ಪಾಪಿಗಳಿಗೆ ನ್ಯಾಯಾಲಯ ಖಂಡಿತವಾಗಿ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡುತ್ತೆ. ಖಂಡಿತ ಸಿದ್ದರಾಮಯ್ಯ SITನ ಆದೇಶ ಮಾಡಲಿ. ಖಂಡಿತ. ಎಷ್ಟೋ ಜನ ಕೇಳ್ತಾರೆ, ಸಾಕ್ಷಿ ಇದೆಯಾ, SIT ಸೆಟಪ್ ಮಾಡಕ್ ಹೇಳೋ. SIT ಸಾಕ್ಷಿ ಹುಡುಕುತ್ತೆ. ಎಲ್ಲಿಂದ ಹೆಣ ಸಿಕ್ತೋ, ಯಾವ ಹೋಟ್ಲಲ್ಲಿ ಸಿಕ್ತೋ, ಯಾರು ಎತ್ತ ಕೇಳಿದ್ರು, ಯಾವ ಮ್ಯಾನೇಜರು, ಎಲ್ಲ ಮಾಹಿತಿ SIT ಫಾರ್ಮ್ ಆಗ್ಲಿ. ಈ ಆರೋಪಿಗಳಿಗೆ, ಈ ದಣಿಗಳಿಗೆ, ಈ ದುರಾಂಕಾರಿಗಳಿಗೆ ಜೈಲೂಟ ಕ್ಷಣಗಣನೆ. ಬನ್ನಿ ಒಂದ್ ನಿಮಿಷ ಆ ತಾಯಿಯ ರೋದನೆನ ಒಂದ್ ನಿಮಿಷ ಕೇಳಿ. ಅನನ್ಯ ಭಟ್ ಅಂತ ಅವರ ಮಗಳ ಹೆಸರು. ಯಾರು ಇಲ್ಲ, ನನಗೆ ಬಂದು ಇಲ್ಲ, ಬರಗಲ್ಲ, ಮಕ್ಕಳ ಮಕ್ಕಳನ್ನು ಕಳ್ಕೊಂಡಿದ್ದೀನಿ. ದಯವಿಟ್ಟು ನ್ಯಾಯ ಕೊಡಿಯುತ್ತೆ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ. ನೋ ಕಾಮೆಂಟ್ ಇದೆ. ನಾನು ಏನು ಕೇಳಕ್ಕಾಗ್ತಾ ಇಲ್ಲ. ಏನು ಹೆಸರು? ಅನನ್ಯ ಭಟ್ ಅಂತ. ಎಲ್ಲಿ ಓದ್ತಾ ಇದ್ರು ಮೇಡಮ್ ಅವರು? ಇಲ್ಲಿ MBBS ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಅಷ್ಟೇ. ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದ್ದೆ. ಇವತ್ತಿಲ್ಲ ಅವಳು ಎದುರು ನಾನು ಇವತ್ತು ಕಷ್ಟಪಡ್ಬೇಕಾಗಿರ್ಲಿಲ್ಲ. ಇವತ್ತು ಅವಳ ಆತ್ಮ ನನ್ನ ಕಾಡ್ತಾ ಇದೆ. ಹಾಗಾಗಿ ಅವಳಿಗೊಂದು ಏನಾದ್ರೂ ಇದರಿಂದ ಸಿಕ್ಕಿದ್ರೆ, ಅವಳ ಆಸ್ತಿ ಸಿಕ್ಕಿದ್ರೆ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ಇವತ್ತು ಕೇಳಿದ್ದೀನಿ. ಆಯ್ತಮ್ಮ ಅಂತ ಹೇಳಿದ್ದಾರೆ, ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಚಿರಋಣಿ ಆಗಿರ್ತೀನಿ. ಇಷ್ಟೇ. ಏನ್ ಭಯ ಇತ್ತು ಮೇಡಮ್ 2003ರಿಂದ ಈ ತನಕ ಈ ವಿಚಾರವನ್ನ? ನನಗೆ ಯಾರು ಸಪೋರ್ಟ್ ಇಲ್ಲ ಸರ್. ಅವರನ್ನ ಎದುರಿಸುವ ಶಕ್ತಿ ನನ್ನ ಹತ್ರ ಇಲ್ಲ. ಅವ್ರ ಹತ್ರ ದುಡ್ಡಿದೆ, ನನ್ನ ಹತ್ರ ಎದುರಿಸುವ ಶಕ್ತಿ ಇಲ್ಲ ಸರ್. ನನಗೆ ಅವರನ್ನ ಎದುರಿಸುವಂತ ಶಕ್ತಿ ನನ್ನ ಹತ್ರ ಇಲ್ಲ. ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು. ನನ್ನ ಹತ್ರ ಯಾವ ಬಲನೂ ಇಲ್ಲ, ಯಾರೂ ಇಲ್ಲ. ಹಾಗೆ ನನ್ನದು ಪಲಿಕಾ ಅಂತ ಇದೆ, ಮಣಿಪಾಲ್ ಪರ್ಕಳದ ಹತ್ರ ಪಲಿಕಾ ಅಂತ ಒಂದು ಊರಿದೆ. ಅಲ್ಲಿನೂ ನನ್ನ ಮನೆಯ ದೇವರನ್ನ, ಆಮೇಲೆ ಆಸ್ತಿಯನ್ನ ಎಲ್ಲ ತಗೊಂಡಿದ್ದಾರೆ ಅವರೇ. ಕೇಳಿಸ್ಕೊಂಡ್ರಲ್ಲ, ಈ ತಾಯಿ CBIನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮಂಗಳೂರಿನ ಮಣಿಪಾಲಲ್ಲಿ ಮಗಳನ್ನ ಓದಿಸ್ತಾ ಇರ್ತಾರೆ. ಮಗಳು ಧರ್ಮಸ್ಥಳದ ದೇವಸ್ಥಾನಕ್ಕೆ ಸ್ನೇಹಿತರ ಜೊತೆ ದರ್ಶನ ತಗೊಳಕ್ ಬರ್ತಾಳೆ. ಆಕಸ್ಮಿಕವಾಗಿ ಸ್ನೇಹಿತರು ಬೇರೆ ಆಗ್ತಾರೆ, ಈಕೆ ಬೇರೆ ಆಗ್ತಾರೆ. ಕಡೆಯದಾಗಿ ಅವ್ರ ಸ್ನೇಹಿತರು ನೋಡಿದ್ದು ದೇವಸ್ಥಾನದ ಒಳಗಡೆ. ತದನಂತರ ಆಕೆನ ಯಾರು ನೋಡ್ಲೇ ಇಲ್ಲ. ಈ ತಾಯಿ ದೆಹಲಿನಲ್ಲಿ CBI ಕಚೇರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. 3 ದಿವಸ ಆದ್ರೂ ಮಗಳು ಸಿಕ್ಕಿದಾಗ ಸ್ನೇಹಿತರು ಫೋನ್ ಮಾಡಿದಾಗ ಅಲ್ಲಿಂದ ಓಡೋಡಿ ಬರ್ತಾರೆ. ಓಡೋಡಿ ಬಂದು ಮಗಳನ್ನ ಧರ್ಮಸ್ಥಳ ಹುಡುಕ್ತಾರೆ. ಮಗಳು ಸಿಗೋದಿಲ್ಲ. ಪೊಲೀಸ್ ಠಾಣೆಗೆ ಹೋಗ್ತಾರೆ. ಪೊಲೀಸರು ಬಾಯಿಗೆ ಬಂದಂಗೆ ಬೈದು, ನೀನು ಕೂಡ ಸತ್ತೋಗ್ತೀಯ, ಎಚ್ಚರವಾಗಿರೋ, ನಾವು ಕಂಪ್ಲೇಂಟ್ ತಗೊಳಲ್ಲ ಅಂತೇಳಿ ಆಕೆನ, ಈ ಅಮ್ಮನ ಓಡಿಸ್ಬಿಡ್ತಾರೆ. ಅನನ್ಯ ಭಟ್ ಅಂತ ಅವರ ಮಗಳ ಹೆಸರು. MBBS ಮೊದಲ ವರ್ಷ ಓದ್ತಾ ಇರ್ತಾಳೆ. ಎಂತವ್ರಿಗಾದ್ರೂ ಆ ಅಮ್ಮನ ಮಾತು ಕೇಳಿದ್ರೆ ಕಣ್ಣಲ್ಲಿ ನೀರಂತೂ ಖಂಡಿತ ಬಂದೇ ಬರುತ್ತೆ. ಎಂತ ಸಮಾಜದಲ್ಲಿ ನಾವೆಲ್ಲ ಬದುಕಿದೀವಲ್ಲ. ಒಂದು ವಯಸ್ಸಾಗಿರೋ ತಾಯಿ, ನನ್ನ ಮಗಳ ಅಸ್ಥಿ ಪಂಜರನಾದ್ರೂ ಕೊಡಿ, ನಾನು ಅವಳಿಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಅಟ್ಲೀಸ್ಟ್ ಆ ಸಂಸ್ಕಾರ ಮಾಡಿ, ನನಗೆ ಮನ್ಸಿಗೆ ಇಚ್ಛೆ ಇಲ್ಲ. ನಾನಿತ್ತಿರೋ ಮಗು 22 ವರ್ಷ ಆಯ್ತು. ಇಂಥ ಮಕ್ಕಳನ್ನ ಕಿಡ್ನಾಪ್ ಮಾಡಿ, ರೇಪ್ ಮಾಡಿ, ಗ್ಯಾಂಗ್ ರೇಪ್ ಮಾಡಿ, ಅವರನ್ನ ಸಾಯಿಸಿ ತಗೊಂಡೋಗಿ ಆ ಭೀಮನಂತವ್ರ ಕೈಲಿ ಊದಿಸಿ, ಎಲ್ಲಿದ್ದಾನೆ ದೇವ್ರು? ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ವೇ?
ನೀವ್ ಹೇಳೋ ದೇವ್ರು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಾನೆ ಅಂತಂದ್ರೆ ಖಂಡಿತ ವಿರೋಧ ಮಾಡ್ತೀವಿ. ಆ ತಾಯಿ ಕಣ್ಣಲ್ಲಿ ನೀರಿಂಗ್ ಬರ್ತಾ ಇದೆ. ಆ ಜಾಗದಲ್ಲಿ ನೀವಿದ್ದಿದ್ರೆ ಏಯ್ ಹಲ್ಕಟ್ಟ ನಾಯಿಗಳ ಕೆಟ್ಟದಾಗ ಮೆಸೇಜ್ ಹಾಕ್ತೀರಾ? ಆ ತಾಯಿ ಜಾಗದಲ್ಲಿ ನೀನೋ ನಿಮ್ಮಮ್ಮನೋ ಅದ್ ನಿಮ್ಮಮ್ಮ ಆಗಿದ್ರೆ, ಅದು ನಿನ್ ತಂಗಿ ಆಗಿದ್ರೆ, ಆ ದಣಿಗಳು ಎತ್ತಾಕೊಂಡೋಗಿ ರೇಪ್ ಮಾಡಿದ್ವು ಅದ್ ತಂಗಿನೋ ನಿನ್ ಹೆಂಡ್ತಿನೋ ನಿನ್ ಮಗಳೋ ಆಗಿದ್ರೆ ಇದೇ ತರ ಕೆಟ್ಟಗಡ್ ಮೆಸೇಜ್ ಹಾಕ್ತೀರೇನೋ? 22 ವರ್ಷಗಳ ಕಾಲ ಇವತ್ತಾಕೆ ಧೈರ್ಯ ಬಂದಿದೆ. ಯಾಕೆ ಅಂತಂದ್ರೆ ಬೀದಿಯಲ್ಲಿ ಧ್ವನಿ ಮಾಡಕ್ಕೆ ನಮ್ಮಂತವ್ರು ಇದೀವಿ. ಬೀದಿಯಲ್ಲಿ ಧ್ವನಿ ಮಾಡ್ತಾ ಇದೀವಿ. ಯಾವ ಸಾವಿಗೆ ಒಂಜಲ್ಲ, ಯಾವ್ದಕ್ಕೂ ಕೇರ್ ಮಾಡಲ್ಲ ನಾವು. ವಿ ಡೋಂಟ್ ಕೇರ್. ಒಮ್ಮೆ ಡಿಸೈಡ್ ಮಾಡಿದ್ರೆ ಒಂದ್ಸತಿ ನನ್ನ ಹುಚ್ಚುತನ ಏನ್ ಗೊತ್ತಾ? ಕೆಲವ್ರು ನನ್ನನ್ನ ಹುಚ್ಚ ಅಂತಾರೆ. ಎಕ್ಸಾಕ್ಟ್ಲಿ. ಒಂದು ಸತಿ ಡಿಸೈಡ್ ಮಾಡಿದ್ರೆ ವಿರೋಧಿನ ಮಟ್ಟ ಹಾಕಬೇಕು ಅಂತ ಐ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್. ಯಾವ ಲೆವೆಲ್ ಬೇಕಾದ್ರೆ ಹೋಗ್ತೀನಿ, ಬಟ್ ಮಟ್ಟ ಹಾಕ್ತೀವಿ. ನನ್ಗೇನು ಆಗ್ಬೇಕಾಗಿಲ್ಲ. ನಮ್ಮ ಮನೆಯವ್ರು ಯಾರು ಕೂಡ ಅಲ್ಲಿ ಕೊಲೆ ಆಗಿಲ್ಲ. ನಮಗೂ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯ ವಿರೋಧ ಭಾವ ಇಲ್ಲ. ಒಂದೇ ಒಂದು ವಿಚಾರ, ಸಮಾಜದಲ್ಲಿ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ, ಕಿಡ್ನಾಪ್ ಆಗಿದ್ದಾರೆ. ಯಾರು ಅತ್ಯಾಚಾರ ಮಾಡಿದ್ದಾರೆ ಅಂತ ಇಡೀ ಸಮಾಜಕ್ಕೆ ಗೊತ್ತು, ಇಡೀ ಧರ್ಮಸ್ಥಳಕ್ಕೆ ಗೊತ್ತು. ಕೆಲವರು ವಿರೋಧ ಮಾಡ್ತಾರೆ, ಬೇವರ್ಸಿಗಳು. ಯಾಕಂದ್ರೆ ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳನ್ನೇನಾದ್ರು ಈ ದಣಿಗಳು ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಮುಚ್ಚಾಕಿದ್ರೆ ನಿಮ್ಮ ಬ್ಲಡ್ ಬಾಯ್ಲ್ ಆಗಿರೋದು ಬೇವರ್ಸಿಗಳ. ಯಾರ್ದೋ ಮನೆ ಹೆಣ್ಮಕ್ಳು ಧರ್ಮ ಇಂಪಾರ್ಟೆಂಟಾ? ನಮ್ಗೆ ಹ್ಯುಮ್ಯಾನಿಟಿ ಇಂಪಾರ್ಟೆಂಟು, ನಮ್ಗೆ ಮಾನವೀಯತೆ ಇಂಪಾರ್ಟೆಂಟು, ನಮ್ಗೆ ಹೆಣ್ಣು ಮಕ್ಕಳ ಜೀವ ಇಂಪಾರ್ಟೆಂಟು. ಯಾವ 22 ವರ್ಷ ಆಗಿದೆ ಅಂತೆ ಡಾಕ್ಟರ್ ಓದ್ತದಂತ ಮಗಳು ಧರ್ಮಸ್ಥಳ ದೇವಸ್ಥಾನದಲ್ಲಿ ಮಿಸ್ ಆಗ್ತಾಳೆ. ಯಾರನ್ನ ಕೇಳ್ಬೇಕು? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ. ಪೊಲೀಸರು ಧಮಕಿ ಹಾಕಿ ಕಳ್ಸಿದಾರೆ. ಆಮೇಲೆ ಅಡ್ರೆಸ್ ಕೊಟ್ಟು ಕಳ್ಸಂತೆ. ದೇವಸ್ಥಾನದಲ್ಲಿ ದಣಿಗಳವ್ರೆ ಹೋಗುವಂತ. ದಣಿಗಳವ್ರ ಹತ್ರಕ್ಕೆ ಬಂದ್ರೆ ಯಾರೋ 3 ಜನ ಮುಸ್ಕ ಹಾಕೊಂಡು ಆ ಎಮ್ಮನ್ ತಲೆ ಹೊಡೆದಾಕಿ ಆಸ್ಪತ್ರೆ ಬಿಸಾಕೋರೆ. 4 ತಿಂಗಳಾದ್ಮೇಲೆ ಕೋಮಾಯಿಂದ ಮೇಲೆ ಎದ್ದಿದ್ದಾಳೆ. ಆವತ್ತಿಂದ ಮಗಳನ್ನ ಕೇಳದೆ ನಿಲ್ಸಾಕಿದ್ದಾಳೆ. 22 ವರ್ಷ ಮೌನ ಆಯ್ಕೆದು. ಮಗಳನ್ನ MBBS ಡಾಕ್ಟರ್ ಓದ್ತಾ ಇದ್ದಂತ ಮಗಳು ಧರ್ಮಸ್ಥಳದ ದೇವಸ್ಥಾನದಲ್ಲಿ ಮಿಸ್ ಆಗಿದ್ದಳು. ಏನಾಗಿದ್ದಾಳೆ? ಯಾರು ಅತ್ಯಾಚಾರ ಮಾಡಿದ್ರು, ಯಾರು ಕೊಲೆ ಮಾಡಿದ್ರು, ಎಲ್ಲಿ ಊತ ಹಾಕಿದ್ರು, ಕನಿಷ್ಠ ಆ ಬಾಡಿನ ಕೊಡಿ. ಹಿಂದೂ ಸಂಪ್ರದಾಯ ಪ್ರಕಾರ ಅದಕ್ಕೆ ಸಂಸ್ಕಾರ ಮಾಡಿ ನನ್ನ ಋಣ ತೀರ್ಸ್ಕೊಂತೀನಿ ಅಂತ ತಾಯಿ ಇವತ್ತು ಮಾಧ್ಯಮದ ಮುಂದೆ ಮಾತಾಡಕ್ ಅವಳ ಆಸ್ತಿನ ಹಾಕೊಂಡಿದ್ದಾರೆ ನಿಮ್ ದಣಿಗಳು. ಬೇವರ್ಸಿಗಳ ಆ ಎಮ್ಮನ ಆಸ್ತಿನ ಆ ಬೇವರ್ಸಿ ದಣಿಗಳು ಹಾಕೊಂಡಿದ್ದಾರೆ. ಏನ್ ಹೇಳ್ಬೇಕು ನಾವು? ಸೋ ಕಾಲ್ಡ್ ಬೇವರ್ಸಿ ನನ್ ಮಕ್ಕಳು ಇರೋ ಬರೋ ಆಸ್ತಿಗಳನ್ನೆಲ್ಲ ಹಾಕೊಂಡು ಯಾರು ಕೇಳೋರು ಮಾಡೋರು ಇಲ್ವೇನಾ? ಮಾಫಿಯಾನಾ ಇದು ಇಷ್ಟು ದೊಡ್ಡ ಮಟ್ಟದ ಮಾಫಿಯಾ. ದೇವಸ್ಥಾನಕ್ಕೆ ಬೀಳೋ ಉಂಡಿ ದುಡ್ಡಲ್ಲಿ ಒಬ್ಬ ಜೈನ್ ಕುಟುಂಬ ಇಷ್ಟು ದೊಡ್ಡ ಮಾಫಿಯಾ ನಡೆಸಬೇಕಾ? ಆ ಎಮ್ಮನ ಮುಖ ನೋಡಿದ್ರೆ ನನ್ಗೆ ನಿಜವಾಗ್ಲು ನಾವು ಈ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಾ, ಮಾಫಿಯಾ ಸಮಾಜದಲ್ಲಿ ಬದುಕ್ತಾ ಇದ್ದೀವಾ? ನಿನ್ಗೊಂದು ಗೊತ್ತಾ? ಒಬ್ಬ ಚಾನೆಲ್ ಓನರ್ಗೆ 15 ಕೋಟಿ ಪೇಮೆಂಟ್ ಆಗಿದೆ. 15 crores. ಒಬ್ಬ ಚಾನೆಲ್ ಓನರ್ಗೆ 15 ಕೋಟಿ ಪೇಮೆಂಟ್. ದಣಿಗಳ ಪರವಾಗಿ ಚಾನೆಲ್ ಅಲ್ಲಿ ಓಡಿಸಕ್ಕೆ 15 ಕೋಟಿ. ಡು ಯು ನೋ ದಿಸ್? ಅದೇ ಚಾನೆಲ್ ಓನರು ಸರ್ಕಾರದಲ್ಲಿರೋ ವ್ಯಕ್ತಿಗೆ 3,000 ಕೋಟಿ ಆಫರ್ ತಂದು ಕೊಟ್ಟವನೇ ಅಂತ ವಿಚಾರ ನಮ್ಗೆ. ಸರ್ಕಾರದಲ್ಲಿ ಪ್ರಮುಖ ಜಾಗದಲ್ಲಿ ಕೂತ್ಕೊಂಡ್ರು ಅಂತ ವ್ಯಕ್ತಿಗೆ ಚಾನೆಲ್ ಓನರ್ 15 ಕೋಟಿ. ಯಾಕಂದ್ರೆ ಅವನು ನ್ಯೂಸ್ ಓಡಿಸ್ಬೇಕಲ್ಲ, 15 ಕೋಟಿ ಇಸ್ಕೊಂಬಂದವನೇ ಅಂತ ವಿಚಾರ. ಅದೇ ಚಾನೆಲ್ ಓನರ್ ಮೇಕರಿ ಸರ್ಕಲ್ ಹತ್ರ ಇರೋ ಸದಾಶಿವನಗರದಲ್ಲಿ 3,000 ಕೋಟಿ ಇಳಿಸಿದ್ರಂತೆ ಕ್ಯಾಶ್. ಏನಕ್ಕೆ? SIT ಮಾಡಬೇಡಿ, SIT ಮಾಡ್ದಂಗೆ ತಡೆಯೋದಕ್ಕೆ ಒಬ್ಬ ಚಾನೆಲ್ ಓನರ್ 3,000 ಕೋಟಿ ಬ್ರೋಕರೇಜ್ ಮಾಡಿದಾನೆ ಸರ್ಕಾರಕ್ಕೆ ಅಂತ ಮಾಹಿತಿ ಓಡಾಡ್ತಾ ಇದೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಗಾಡ್ ನೋಸ್. ಅಂದ್ರೆ ಯಾವ ಮಟ್ಟಕ್ಕೆ ಒಬ್ಬ ಮಾಧ್ಯಮ ನಡೆಸೋನು, ಸಮಾಜಕ್ಕೋಸ್ಕರ ಧ್ವನಿ ಮಾಡಬೇಕಾದಂತ ಮಾಧ್ಯಮದವನು 15 ಕೋಟಿ ಭಿಕ್ಷೆ ಇಸ್ಕೊಂಬಂದವನೆ ದಣಿಗಳ ಹತ್ರ.
15 ಕೋಟಿ ಭಿಕ್ಷೆ ಇಸ್ಕೊಂಬಂದು ಈಗ ಅವನ ಚಾನೆಲ್ ಅಲ್ಲಿ ಬಾಯಕ್ ಬಂದಂಗೆ ಅವನು ಸೆಲ್ಫ್ ಪ್ರೊಕ್ಲೈಮ್ಡ್ ಜರ್ನಲಿಸ್ಟ್, ಈಸ್ ಎ ಸೆಲ್ಫ್ ಪ್ರೊಕ್ಲೈಮ್ಡ್ ಟಿವಿ ರಿಪೋರ್ಟರ್. ಅವನ ಚಾನೆಲ್, ಅವನೇ ರಿಪೋರ್ಟರ್, ಅವನೇ ಬಾಯ್ಕ್ ಬಂದಂಗೆ ಮಾತಾಡ್ತಾನೆ. ಯಾವ ಮಟ್ಟಕ್ಕೆ ಬಂತ್ರಿ? ಕೋಟಿ ಕೋಟಿ ಡೀಲ್ ಮಾಡ್ಕಂತವ್ರೆ. ಅಲ್ಲಿ ನೋಡಿದ್ರೆ ಅಸ್ಥಿ ಪಂಜರಗಳು ಅಳ್ತಾವೆ, ಅಸ್ಥಿ ಪಂಜರಗಳು ಅಳ್ತಾ ಇದೆ. ಸರ್ಕಾರ ಮೌನವಾಗಿದೆ. ಒಬ್ಬ ಟಿವಿ ಚಾನೆಲ್ ಓನರ್ 15 ಕೋಟಿ ಹಾಕೊಂಬಂದವನೆ. 3 ಕೋಟಿ ಬ್ರೋಕರೇಜ್ ಸರ್ಕಾರಕ್ಕೆ. SIT ಮಾಡಬೇಡಿ, ಟೈಟ್ ಮಾಡಬೇಡಿ, ಜಗದೀಶ್ ಮಾತಾಡ್ಕೊಂತಾನ, ಮಾತಾಡ್ಕೊಂಡ್ಲಿ. ನೀವು 3,000 ಕೋಟಿ ಈಸ್ಕೊಳ್ಳಿ. ನಿಮ್ ಹೆಂಡ್ರು ಮಕ್ಕಳಿಗೆ ತಿಥಿಗೆ ಯೂಸ್ ಮಾಡ್ಕೊಳ್ಳಿ. ಆ 3,000 ಕೋಟಿನ ಅವ್ರ ಹೆಂಡ್ರು ಮಕ್ಕಳಿಗೆ ತಿಥಿಗೆ ಯೂಸ್ ಮಾಡ್ಕೊಳ್ಳಿ. ಒಬ್ಬ ಚಾನೆಲ್ ಓನರ್ ಯಾವ ಮಟ್ಟಕ್ಕೆ ಕೆಳಗ್ ಬಿದ್ದೋಗಿದ್ದಾನೆ ಲೆಕ್ಕ ಹಾಕೊಳ್ಳಿ. 15 ಕೋಟಿ ಗಲೀಜನ್ನ ಗೊಬ್ಬರನ ತಿಂತಾ ಇದ್ದಾನೆ ಅವನು. 3,000 ಕೋಟಿ ಬ್ರೋಕರೇಜ್ ಮಾಡಿದಾನೆ. ಸರ್ಕಾರದಲ್ಲಿ SIT ಮಾಡಬಾರ್ದು. ಬ್ರೋಕರ್ ಚಾನಲ್ ಓನರ್ಗಳು ಸ್ವತಃ ಗಲೀಜನ್ನ ಗೊಬ್ಬರನ ತಿಂದು ಸರ್ಕಾರದಲ್ಲಿ ಇರೋರ್ಗೆ 3,000 ಕೋಟಿ ಕೊಟ್ಟು ಈ ಅಸ್ಥಿ ಪಂಜರಗಳು ಮಾತಾಡ್ತಾ ಇದೆ, ಆತ್ಮಗಳು ಮಾತಾಡ್ತಾ ಇದೆ. ಅದ್ರ ಬಗ್ಗೆ ನೀವೇನು ಕ್ರಮ ತಗೊಂಬಿಡಿ. ರಕ್ತಕಾರಿ ಸಾಯ್ತಾರೆ ಇವರು. ಇವ್ರೇನಾದ್ರು ಈ ಧರ್ಮಸ್ಥಳದಲ್ಲಿ ನಡೆದಿರುವಂತ ಕಿಡ್ನಾಪ್, ಅತ್ಯಾಚಾರ, ಕೊಲೆ, ಅಕ್ರಮವಾಗಿ ಹೆಣಗಳನ್ನ ಊತಾಕಿರೋದು, ಅನನ್ಯ ಭಟ್ ಅವ್ರ ತಾಯಿ ಆ ಅಮ್ಮನ ಕೈಯಲ್ಲಿ ಬಾಯಲ್ಲಿ ಮಾತಾಡಕ್ಕಾಗಿಲ್ಲ. ಆ ಜಾಗದಲ್ಲಿ ನಿಮ್ಮ ತಾಯೋ, ನಿಮ್ಮ ಮಗಳೋ, ನಿಮ್ಮ ಅಕ್ಕನೋ, ನಿಮ್ಮ ತಂಗಿನೋ, ನಿಮ್ಮ ರಿಲೇಶನ್ಶಿಪ್ ಇದ್ದಿದ್ರೆ ನಿಮ್ಮ ಬ್ಲಡ್ ಹೆಂಗ್ ಬಾಯ್ಲ್ ಆಗಿರೋದು? ಡು ಯು ನೋ ಒನ್ ಥಿಂಗ್? ಈ ದಣಿಗಳ 3-4 ತಲೆಮಾರಿನ ಆಸ್ತಿ ಎಷ್ಟು ಗೊತ್ತಾ? ಕ್ಯಾನ್ ಯು ಎನಿಬಡಿ ಗೆಸ್? ಈ ಚಿಕ್ಕ ದಣಿ, ದೊಡ್ಡ ದಣಿ ಇವತ್ತು ಎಷ್ಟು ಕೋಟಿಗೆ ಬದುಕಿದ್ದಾರೆ, ಎಷ್ಟು ಲಕ್ಷ ಕೋಟಿಗೆ ಬದುಕಿದ್ದಾರೆ? ಏನೋ ಗೆಸ್ ಮಾಡಕ್ಕಾಗತ್ತಾ? ಒಂದು ಸರ್ವೆ ಪ್ರಕಾರ, ಆಮೇಲೆ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಭಾರತದ 1 ವರ್ಷದ ಬಜೆಟ್ ಅಷ್ಟು ಇವರ ಆಸ್ತಿ ಇದೆ. ಅಂದಾಜಿನ ಪ್ರಕಾರ ಅಕ್ರಮವಾಗಿ, ಬೇನಾಮಿಯಾಗಿ, ಬೇರೆ ಬೇರೆ ರೀತಿಯಲ್ಲಿ ಎವ್ರಿ 10 ಕಿಲೋಮೀಟರ್ಸ್ ಚಿಕ್ಕ ದಣಿ, ದೊಡ್ಡ ದಣಿಯ ಒಳ್ಳೆ ಆಮದನಿ ಬರುವಂತ ಎವ್ರಿ 10 ಕಿಲೋಮೀಟರ್ಗೆ ಆಸ್ತಿಗಳನ್ನ ಮಾಡಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಎವ್ರಿ 10 ಕಿಲೋಮೀಟರ್ಸ್ ಈ ದೊಡ್ಡ ದಣಿ, ಚಿಕ್ಕ ದಣಿಯ ಆಸ್ತಿಗಳಿದೆ. ಲಾಡ್ಜು, ಪೆಟ್ರೋಲ್ ಬಂಕು, ಹೋಟೆಲ್ಲು, ಸ್ಕೂಲು, ಕಾಲೇಜು, ಡೆಂಟಲ್ ಕಾಲೇಜು ಎಲ್ಲ. ನಮ್ಮ ಇಂಟೆಲಿಜೆನ್ಸ್ ಇನ್ಪುಟ್ ಪ್ರಕಾರ 1 ತಿಂಗಳಿಗೆ ಇವರ ಆಮದಾನಿ 10,000 ಕೋಟಿಗೂ ಹೆಚ್ಚಂತೆ. ಮೋರ್ ದ್ಯಾನ್ 10,000 crores ಪ್ರತಿ ತಿಂಗಳು ಇವರ ಗಲ್ಲಕ್ಕೆ ಬಂದ್ ಬೀಳ್ತದೆ. 1 ತಿಂಗಳಿಗೆ 10,000 ಕೋಟಿ ಅಂದಾಜಿನ ಸರ್ವೆ ಇನ್ಪುಟ್ಸ್ ಇದು. ನನ್ಗೆ ಲೆಕ್ಕ ಕೊಡಿ ಅಂದ್ರೆ ಕೊಡಕ್ಕಲ್ಲ. ಅಂದಾಜಾಗಿ ಈ ದೊಡ್ಡ ದಣಿ, ಚಿಕ್ಕ ದಣಿಗೆ 1 ತಿಂಗಳಿಗೆ ಬರುವಂತ ಬಡ್ಡಿ ಕಾಸು, ಕಾಲೇಜು, ಇನ್ಸ್ಟಿಟ್ಯೂಟ್, ಪೆಟ್ರೋಲ್ ಬಂಕು, ಲಾಡ್ಜಸ್, ಪ್ರಾಪರ್ಟೀಸು, ಇಂಡಸ್ಟ್ರೀಸು ಎಲ್ಲ ಸೇರಿ ಅಂದಾಜು 1 ತಿಂಗಳಿಗೆ 10,000 ಕೋಟಿ. ಒಂದು ಕುಟುಂಬಕ್ಕೆ 10,000 ಕೋಟಿ ಬಂದು ಯಾವ ಮಟ್ಟದ ಹುಚ್ಚುತನ ಇರ್ತದೆ ಅಂದ್ರೆ ಪವರ್ ಕರಪ್ಟ್ಸ್ ಅಂತ ಹೇಳ್ತಾರೆ. ಅಂಡ್ ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ. 1 ತಿಂಗಳಿಗೆ 10,000 ಕೋಟಿ ಆಮದಾನಿ ಬರೋ ಚಿಕ್ಕ ದಣಿ, ದೊಡ್ಡ ದಣಿ ಎಷ್ಟು ಹುಚ್ಚಾಟ ಮೆರಿಬಹುದು? ಇನ್ಸ್ಪೆಕ್ಟರ್ ಇಡೀ ಸರ್ಕಾರನ ಕೊಂಡ್ಕೊಂಬೋದು. ನಾನು ಬೆಳಗ್ಗೆ ಟಿವಿ ಚಾನಲ್ ಓನರ್ಗೆ 15 ಕೋಟಿ ಕೊಟ್ಟವ್ರಂದ್ರೆ ಏನೋ ಹುಚ್ಚನ ಮಕ್ಕಳು ಇವರು. 15 ಕೋಟಿ ಕೊಟ್ಟಾರ. ಅವನು ಚಾನೆಲ್ ಮಾಡಿದ್ರೆ 10 ಕೋಟಿ ಆಗಲ್ಲ, ಅವನ್ಗೆ 15 ಕೋಟಿ ಕೊಟ್ಟವ್ರ ಅಂತಂದ್ರೆ ಈ ತರ ಫೋಟೋ ಕಾಸು ಬಂದ್ರೆ 15 ಕೋಟಿ ಏನು 150 ಕೋಟಿನೂ ಕೊಡ್ತಾರೆ. ಸರ್ಕಾರಕ್ಕೆ 3,000 ಕೋಟಿ ಕೊಟ್ಟವ್ರೆ ಬ್ರೋಕರ್ಗಳ ಮುಖಾಂತರ. ಇದೇ ಟಿವಿ ಚಾನೆಲ್ ಓನರ್ ಬ್ರೋಕರೇಜ್ ಮಾಡಿದಾನೆ ಸರ್ಕಾರದ ಮುಖಾಂತರ. SIT ಮಾಡಬೇಡಿ. ಆ ಚಾನೆಲ್ ಓನರ್ ಮಗಳೋ, ಹೆಂಡತಿನೋ, ಅಕ್ಕನೋ ಕೊಲೆ ಆಗಿದ್ರೆ ಅವನಿಗೆ ನೋವು ಗೊತ್ತಾಗಿರೋದು. ಕಂಡವ್ರ ಹೆಣ್ಮಕ್ಳು
ಅನನ್ಯ ಭಟ್ ಅಂತ ಡಾಕ್ಟರ್ ಓದ್ತಾದಂತೆ ಹೆಣ್ಮಕ್ಳು ಹೆಂಗಸರು ಅವನು ಈಗ ಊತಾಕದ್ನಲ್ಲ ಅವನ ಹೇಳಿಕೆ ಪ್ರಕಾರ 50ರಿಂದ 60% ಊತಾಕದಂತ ಹೆಣ್ಮಕ್ಳು ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಇದ್ರಂತೆ. ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಯಾರಿರ್ತಾರೆ? ಪುಟ್ಟ ಪುಟ್ಟ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಆ ಬೇವರ್ಸಿ ನನ್ನ ಮಗನ ಕೈಯಲ್ಲಿ ಆ ಕಾಡಲ್ಲಿ ಆ ಧರ್ಮಸ್ಥಳದ ಕಾಡಲ್ಲಿ ಮುಚ್ಚಾಕಿದ್ದಾರೆ. ಬ್ಲಡ್ ಬಾಯ್ಲ್ ಆಗಲ್ವಾ? ಇದಾ ನಾಗರಿಕ ಸಮಾಜ? ಗೋಮುಖ ವ್ಯಾಘ್ರಗಳಲ್ವಾ ಇವರು? ಯಾವ ಧರ್ಮ ರೀ? ಮಾನವೀಯ ಧರ್ಮ ಇಲ್ಲ ಅಂದ್ಮೇಲೆ ಆ ಯಾವ ಧರ್ಮ ಇದ್ರೆ ನಮಗೇನು? ಸರ್ಕಾರದಲ್ಲಿ ಒಬ್ಬ 3,000 ಕೋಟಿ ಇಸ್ಕೊಂಡು SIT ಬೇಡ, ಇನ್ನೊಬ್ರು ಅಯ್ಯೋ ಪ್ರೆಷರ್ ಆಗ್ತಾ ಇದೆ SIT ಮಾಡಬೇಕು ಅನ್ನೋ ಮನಸ್ಥಿತಿ ಇರೋರು ಒಬ್ಬರು ಬೇಡ, ದುಡ್ಡು ಇಸ್ಕೊಂಡು 3,000 ಕೋಟಿ ಬ್ರೋಕರೇಜ್ ಆಗಿದೆ. ಒಬ್ಬ ಚಾನೆಲ್ ಓನರ್ ಬ್ರೋಕರೇಜ್ ಮಾಡಿದಾನೆ. ಆ ಗಲೀಜು 15 ಕೋಟಿ ತಿಂದವನೆ ಅಂತ ಮಾಹಿತಿ. ಯಾರು ಅಂತ ನೀವೇ ಗೆಸ್ ಮಾಡ್ಕೊಳ್ಳಿ. ನಾನು ಇಷ್ಟು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡಲ್ಲ. ಯಾವ ಮಟ್ಟಕ್ಕೆ ಬಂತ್ರಿ ನ್ಯಾಯ? ಅಲ್ಲ, ನಿಮ್ ಹೆಂಡತಿ ಮಕ್ಕಳು ಸೇಫ್ ಇದಾರ ಈ ಸಮಾಜದಲ್ಲಿ? ದಯಮಾಡಿ ಕಮೆಂಟ್ ಮಾಡಿ. ನಿಮ್ ಹೆಂಡತಿ ಮಕ್ಕಳು ಸೇಫ್ ಇದಾರ? ನಿಮ್ ಫ್ಯಾಮಿಲಿ ಸೇಫ್ ಇದೆಯಾ? ಅಲ್ಲಿ ಆ ಮೂಡುಬಿದ್ರಲ್ಲಿ ಗ್ಯಾಂಗ್ ರೇಪ್ ಅಂತೆ. ಲೆಕ್ಚರ್ಗಳು ಆ 5 ಜನ ಹುಡುಗಿರು ನಾವು ಮಜಾ ಮಾಡಕ್ಕೆ, ಇನ್ನೊಬ್ಬ ಲೆಕ್ಚರರು ಈ 5 ಜನ ಹುಡುಗಿರು ನಾವು ಮಜಾ ಮಾಡ್ಬೇಕು. ಬರೀ ಮಜಾ ಮಾಡೋದು. ಹೆಣ್ಮಕ್ಳು ಅಂದ್ರೆ ಮಜಾ ಮಾಡು, ಹೆಣ್ಮಕ್ಳು ಅಂದ್ರೆ ಮಲಗಿಸ್ಕೋ, ಹೆಣ್ಮಕ್ಳು ಅಂದ್ರೆ ಪುಸಲಾಯಿಸಿ ಶಾರೀರಿಕ ಸಂಬಂಧ ಮಾಡ್ಕೊಂಡು ಅವ್ರದ್ದು ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಎಲ್ಲಾ ಲೆಕ್ಚರರ್ 3 ಜನ ಲೆಕ್ಚರ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಪೊಲೀಸರು. ಅಲ್ಲಿ ಮೂಡುಬಿದ್ರಲ್ಲಿ ಕಂಪ್ಲೇಂಟ್ ಕೊಡಕ್ಕಾಗಿಲ್ಲ, ತಗೊಂಡಲ್ಲ. ಎಲ್ಲ ಮಾಫಿಯಾ. ಈ ಧರ್ಮಸ್ಥಳ, ಚಿಕ್ಕಮಂಗಳೂರು, ಮೂಡುಬಿದ್ರೆ ಯಾವ ಪೊಲೀಸರು ಸಾರ್ವಜನಿಕರು ಕೆಲಸ ಮಾಡಲ್ಲ. ಕೆಲಸ ಮಾಡೋದಲ್ಲ ಕಾಸು ಕೊಡೋ ದಣಿಗಳು. ಆ ದಣಿಗಳು ಗೂಳಿಗಳ ತರ ಸಿಕ್ಕ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಮಜಾ ಮಾಡಿ ಯಾವ ಮಟ್ಟಕ್ಕೆ ಬಂತ್ರಿ? ಮೂಡುಬಿದ್ರಲ್ಲಿ ಗ್ಯಾಂಗ್ ರೇಪು, ಅದು ಒಂದು ಚಿಕ್ಕ ಧರ್ಮಸ್ಥಳ. ಲೆಕ್ಕಾಚಾರ ಸಿಕ್ಕಿಲ್ಲ. ಒಂದಷ್ಟು ಇನ್ಫಾರ್ಮೇಶನ್ ಪ್ರಕಾರ 13 ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಅಂತ ಮಾಹಿತಿ ಇದೆ. ವಿ ಆರ್ ಜಸ್ಟ್ ವರ್ಕಿಂಗ್ ಆನ್ ದಟ್. ಈ ಧರ್ಮಸ್ಥಳ ಕೇಸಲ್ಲಿ ಬಿಸಿ ಇರೋದ್ರಿಂದ ನಮ್ಗೆ ಮೂಡುಬಿದ್ರೆ ಕಡೆ ನಮ್ಮ ಟೀಮ್ಗೆ ಗಮನ ಕೊಡಕ್ ಆಗ್ತಾ ಇಲ್ಲ. ಬಟ್ ಒಂದ್ ಬಿಟ್ಸ್ ಅಂಡ್ ಪೀಸಸ್ ಇನ್ಫಾರ್ಮೇಶನ್ ಪ್ರಕಾರ 13ಕ್ಕೂ ಹೆಚ್ಚು ಹೆಣ್ಮಕ್ಳು ಕಳೆದ 3 ವರ್ಷದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೂಸೈಡ್ ಅಲ್ಲ ಅದು, ಸೆಕ್ಸ್ ಮಾಡೋದು, ವಿಡಿಯೋ ಮಾಡೋದು, ಬ್ಲಾಕ್ ಮೇಲ್ ಮಾಡೋದು. ಆಮೇಲೆ ಇವ್ರ ಎಂತ ಸೈಕೋಗಳು ಗೊತ್ತೇನ್ರಿ? ಹೋಗ್ಲಿ, ಒಬ್ಬನಾದ್ರೂ ಶಾರೀರಿಕ ಸಂಬಂಧ ಅದಲ್ಲಂತೆ, ಒಬ್ಬನ್ ಮಾಡಿ ವಿಡಿಯೋ ಮಾಡ್ಕೊಂಡು ಬೇರೆಯವ್ರ ಜೊತೆ ಮಲಗಿಸೋದಂತೆ, ಅದನ್ನ ವಿಡಿಯೋ ಮಾಡೋದಂತೆ. ಎಂತ ಗಲೀಜ್ ನನ್ ಮಕ್ಕಳ್ರಿ ಇವ್ರು. ಮೂಡುಬಿದ್ರೆ ಕಾಲೇಜಲ್ಲಿ ನಡೀತಾ ಇರೋದಿದು. ಅವನು ಓನರ್ ಓಡಾಗವನಂತೆ. 4 ದಿವಸ ಆಗಿದೆ FIR ಆಗಿ, ಬೆಂಗಳೂರಲ್ಲಿ FIR ಆಗಿ 4 ದಿವಸ ಆಗಿದೆ. ಯಾವುದೇ ಮಾಧ್ಯಮ ಬರ್ದಿಲ್ಲ. ನಿನ್ನೆ ನಾನು ಲೈವ್ ಮಾಡಿದ್ಮೇಲೆ ಇವತ್ತೆಲ್ಲಾ ಪೇಪರ್ ಅಲ್ಲೂ ಇನ್ಕ್ಲೂಡಿಂಗ್ ಕನ್ನಡ ಪೇಪರ್ ಅಲ್ಲಿ ಹೆಡ್ಲೈನ್ಸ್. ನಾನ್ ಲೈವ್ ಮಾಡಿದ್ಮೇಲೆ ಜವಾಬ್ದಾರಿ ಇಲ್ವಾ? ಆ ಮಟ್ಟಕ್ಕೆ ಆತ್ಮಗಳನ್ನ ಮಾರ್ಕೊಂಡಿದ್ದೀರಾ? ಹೆಣ್ಮಕ್ಳಂದ್ರೆ ಅನುಭವಿಸುವಂತ ವಸ್ತುಗಳು. ಅವ್ರನ್ನ ರೇಪ್ ಮಾಡು, ಅವ್ರನ್ನ ಕಿಡ್ನಾಪ್ ಮಾಡು, ಅವ್ರನ್ನ ಕೊಲೆ ಮಾಡು, ಅವ್ರನ್ನ ಎತ್ತಕೊಂಡು ಹೋಗೋ, ಅವ್ರನ್ನ ಹೆಂಗ್ ಬೇಕಾದ್ರೆ ಬಳಸ್ಕೋ, ಆಮೇಲೆ ಸಾಯಿಸ್ಬಿಟ್ಟು ಮಜಾ ಮಾಡಿ ಮುಚ್ಚಾಕೋ. ಹೆಣ್ಮಕ್ಳಂದ್ರೆ ಇದನ್ನ ಏನ್ರಿ? ಯಾವ ಸಮಾಜ ಇದೆ ನಮ್ದು? ಸರ್ಕಾರ, ಪೊಲೀಸು, ಕೋರ್ಟು, ವಕೀಲರು ಎಲ್ಲ ಇದಾರ? ಎಲ್ಲ ಇದ್ದು ಇಷ್ಟು ದೊಡ್ಡ ಅನ್ಯಾಯ ಕರ್ನಾಟಕದಲ್ಲಿ ನಡೀತಾ ಇದೆ. ಬರೀ ಹೆಣ್ಮಕ್ಳ ರೇಪು, ಕಿಡ್ನಾಪು, ಸಾವು, ಬ್ಲೂ ಫಿಲಂ ಮಾಡೋದು. ಆ ಮೂಡುಬಿದ್ರಲ್ಲಿ ಬರೀ ಬ್ಲೂ ಫಿಲಂ ಅಂತೆ. ಹೆಣ್ಮಕ್ಳನ್ನ ಪುಸಲಾಯಿಸೋದು, ರೇಪ್ ಮಾಡೋದು, ವಿಡಿಯೋ ಮಾಡ್ಕೊಳೋದು, ಆಮೇಲೆ ಇನ್ನೊಬ್ಬನ್ ಕರ್ಕೊಂಬರೋದು, ಅವ್ರಿಗೆ ಹೇಳೋದಂತೆ ಹೆಣ್ಮಕ್ಳನ್ನ ಅವ್ರ ಜೊತೆ ಮಲ್ಕ, ಆಮೇಲೆ ಅದು ವಿಡಿಯೋ ಮಾಡೋದಂತೆ. ಏನ್ರಿ ಸೈಕೋಗಳಿವ್ರು? ಇವ್ರು ತಿಕ್ಕಾ ಬಿಟ್ಕೊಂಡ್ರದನ್ನ ಇವರೇ ವಿಡಿಯೋ ಮಾಡ್ಕೊಂತಾರೆ ಅಂತಂದ್ರೆ ಎಂತ ಸೈಕೋ ಮುಂಡೆವು? ಸ್ನಾನ ಮಾಡ್ಬೇಕಾದ್ರೆ ನಮ್ಮನ್ನ ನಾವು ನೋಡ್ಕೊಂಡ್ರೆ ಅಸಹ್ಯ ಅನ್ಸುತ್ತೆ. ಈ ಮುಂಡೆವು ಇದನ್ನೆಲ್ಲ ಮಾಡ್ಕೊಂಡು ಸಮಾಜನ ಗಲೀಜ್ ಮಾಡಾಕ್ತಾ ಇದೆ. ಸಂಸ್ಕಾರ ಹಾಳಾಗಿದೆ. ಬರೀ ಧರ್ಮ ಅನ್ನೋ ಹೆಸರಲ್ಲಿ ವಸೂಲಿ, ಧರ್ಮ ಅನ್ನೋ ಹೆಸರಲ್ಲಿ ಗೂಗಲ್ ಪೇ, ಧರ್ಮ ಅನ್ನೋ ಹೆಸರಲ್ಲಿ 2 ಧರ್ಮಗಳ ಮುಂಚೆ ಮರ್ಡರ್ ಮಾಡೋ, ಕಚ್ಚಾಕೋ,
ಅವನ್ನ ಹೊಡಿ, ಇವನ್ನ ಹೊಡಿ, ಗೊದ್ದಾಡು. ಅದನ್ ಬೇಕಾರೆ ಅಜಿತ್ ಹನುಮಕ್ಕನವರು ತಿಂಗಳಾನ್ಗಟ್ಲೆ ತೋರಿಸ್ತಾನೆ, ಸಾಬಿ ಹೊಡೆದಾಕ್ಬಿಟ್ಟ ನಮ್ಮ ಹಿಂದೂನ. ಅತ್ಯಾಚಾರನ ಯಾವನು ತೋರಿಸ್ತಾ ಇಲ್ಲ. ಒಬ್ಬ ಚಾನೆಲ್ ಓನರ್ 15 ಕೋಟಿ ಹಾಕೊಂಬಂದವನಂತೆ. ಅವನ ಮನೆ ಹಾಳಾಗ ನಾಶವಾಗಿ ಹೋಗ್ಲಿ. ನೀನು ಸಮಾಜದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ. ಲೇ ವ್ಯಾಪಾರಿ ಕಣೋ ಲೇ, ನೀನೊಬ್ಬ ವ್ಯಾಪಾರಿನೋ? ನಿನ್ನ ಮಖಕ್ಕೆ ಆ ಮನೆಯಲ್ಲಿ ಯಾವತ್ತಾದ್ರೂ ಗ್ಯಾಸ್ ಬ್ಲಾಸ್ಟ್ ಆಗಿ ಹಂಗೆ ಸತ್ತೋಗೋ ನೀನು, ಸತ್ತೋಗ್ಬೇಕು ನೀನು. ನಾವು ಅದನ್ನ ಬೇರೆ ಚಾನೆಲ್ ಸುದ್ದಿ ಮಾಡ್ಬೇಕು, ನಾವು ಕೂತ್ಕೊಂಡು ನೋಡ್ಬೇಕು. ಮನುಷ್ಯನೇನೋ ನೀನು? ಜನರ ಶಾಪ ಒಳ್ಳೇದಲ್ಲ, ಹೆಣ್ಣು ಮಕ್ಕಳ ಆತ್ಮದ ಶಾಪ ಒಳ್ಳೇದಲ್ಲ. ನಾಶವಾಗಿ ಹೋಗ್ತೀಯ. ಇನ್ನೊಂದು ವಿಚಾರ ಗೊತ್ತಾ ನಿಮ್ಗೆ? ಈ ಚಿಕ್ಕ ದಣಿ ದೊಡ್ಡ ದಣಿ ತಾಯಿ ಹೆಂಗ್ ಸತ್ರು ಗೊತ್ತಾ? ಕಾರ್ ಆಕ್ಸಿಡೆಂಟ್ ಅಲ್ಲಿ ಛಿದ್ರಿ ಆಗಿದ್ರು. ಆ ಚಿಕ್ಕ ದಣಿ ದೊಡ್ಡ ದಣಿ ತಾಯಿ ಕೆಲವು ವರ್ಷಗಳ ಹಿಂದೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಚಿಂದಿ ಇವ್ರು ಮಾಡೋ ಪಾಪಕ್ಕೆ ಆ ತಾಯಿ ಕಾರಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾಳೆ. ಪಾಪ ಅನ್ನೋದು ಅಡ್ರೆಸ್ ಮಿಸ್ ಮಾಡಲ್ಲ, ಬಂದೇ ಬರುತ್ತೆ. ಓಕೆ, ಏನೋ ಈ ಎಲ್ಲಾ ವಿಚಾರ ತಿಳಿಸುತ್ತಾ ಇಷ್ಟು ದೊಡ್ಡ ಅನ್ಯಾಯಕ್ಕೆ SIT ಮಾಡಕ್ಕೆ ಸರ್ಕಾರ ಹಿಂದೆ ಮುಂದೆ ತುಳಿತಾ ಇದೆ. ಚಾನಲ್ ಓನರ್ 15 ಕೋಟಿ ಹಾಕೊಂಬಂದವನೆ, ಅದಕ್ಕೆ ಅಲ್ಲಿ ಕೂತ್ಕೊಂಡು ಬೊಗಳ್ತಾ ಇರೋದವನು. ಆಮೇಲೆ ಸರ್ಕಾರಕ್ಕೆ ಬ್ರೋಕರೇಜ್ ಮಾಡ್ತಾವನಂತೆ. 3,000 ಕೋಟಿ ಕೊಟ್ಟವ್ರೆ ಅಂತ ಹೇಳ್ತಾವ್ರೆ, ಇಲ್ಲ ಡೀಲ್ ಮಾಡ್ಬಿಟ್ಟವನೆ ಅಂತ ಹೇಳ್ತಾವ್ರೆ, ಇನ್ನ ಪೇಮೆಂಟ್ ಆಗಿಲ್ಲ ಅಂತವ್ರೆ. ಗೊತ್ತಿಲ್ಲ ಆದರು. ಸರ್ಕಾರದಲ್ಲಿ ಒಂದು ಭಾಗ ಬ್ರೋಕರ್ಗಳಿಗೆ ಸೇಲ್ ಆಗಿದೆ. 3,000 ಕೋಟಿ ದಣಿ ಹತ್ರ ಇಸ್ಕೊಂಡು SIT ಮಾಡ್ದಿರಾ ಈ ಕೇಸನ್ನ ಮುಚ್ಚಾಕಕ್ಕೆ. ಥ್ಯಾಂಕ್ ಯು. ಪಾವನವಾಯಿತು ನಮ್ಮ ಜನ್ಮ ಈ ಮಣ್ಣಲ್ಲಿ.